ಎಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿದ್ದಾಳೆ ರಿಯಾ, ಇಷ್ಟು ದೂರದಿಂದನೇ ಕೇಳೋಕ್ಕಾಗ್ತಿಲ್ಲ. ಮಧ್ಯೆ ವಿರಾಜ್ ಅದು ಹೆಂಗೆ ಡ್ಯಾನ್ಸ್ ಮಾಡ್ತಾನೋ ಪಾಪ. ಅಣ್ಣ ಸರ್, ಅಯ್ಯೋ ದೇವ್ರೆ, ಅಲ್ಲಿ ಇದ್ದಾಳ? ಯಾಕಣ್ಣ ಒಳ್ಳೆ ದೆವ್ವ ನೋಡ್ದಂಗೆ ಹೆದರ್ತಿದ್ಯಲ್ಲ? ದೆವ್ವನ ಇರ್ತಿದ್ರೆ ಬೆಟರ್ ಇರ್ತಿತ್ತು. ಲೇಟ್ ಆಗಿ ಬರೋದು ಅಲ್ದೆ ಇವಾಗ ಗೊಣಗೊಣ ಅಂತಿದ್ಯಾ? ಹೌದು ಅಣ್ಣ ಸರ್, ಈಗಾಗಲೇ ಲೇಟ್ ಆಗಿದೆ. ನಾನು ಬೇಗ ಹೇಳ್ಕೊಟ್ಟು ಹೊರಡ್ತೀನಿ. ನೀನು ಹೇಳ್ಕೊಡೋದಾ? ಹ್ಞೂ, ಮಲ್ಲಿ ಈಗ ಬರೀ ಅಡ್ಗೆಯವಳಲ್ಲ, ನನ್ನ ಕೋರಿಯೋಗ್ರಾಫರ್. ಮಲ್ಲಿ ಬರೀ ಕೋರಿಯೋಗ್ರಾಫರ್ ಅಲ್ಲ, ನಿಮ್ಮ ಅಣ್ಣನ ಲವರ್ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಅಣ್ಣ, ಡಾನ್ಸಿಗೆ ಲೇಟ್ ಆಗ್ತಿದೆ, ಅವನಲ್ಲಿ ಯಾರು? ನಾನೇ ಅವನೇ ನಾನೇ ಅವನು. ಆತ್ಮ ಒಂದೇ, ದೇಹ ಬೇರೆ ಬೇರೆ ಅಷ್ಟೇ. ಶೋ ಸರಿ ಹೋಯ್ತು, ನೀನ್ ಬಂದೆ. ಈಗೇನು ಡ್ಯಾನ್ಸ್ ತಾನೇ ಮಾಡಬೇಕು? ನಾನೇ ಮಾಡ್ತೀನಿ. ಎಲ್ಲಿದೆ ಸ್ಪೀಕರ್? ಎಲ್ಲಿ ಸೌಂಡ್ ಎಲ್ಲಿ? ಅಲ್ಲ ಅಣ್ಣ, ಅದು ಕಿವಿ ಕಿತ್ತೋಗ್ತಿದೆ ಅಣ್ಣ. ಡ್ಯಾನ್ಸ್ ಮಾಡೋದಕ್ಕೆ ಜೋಶ್ ಬೇಕಲ್ಲ ಮಲ್ಲಿ, ನೀನು ಹೇಳ್ಕೊಡು, ನಾನು ಮಾಡ್ತೀನಿ. ಅಯ್ಯೋ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನೋ, ತಂಗಿರ ಮುಂದೆ ಈ ಥರ ಅವಮಾನ ಆಗ್ತಿದೆ. ಅಣ್ಣ ಸರ್ ಡಾನ್ಸ್ ಕಲ್ತ್ ಮಾಡಿದ್ರು ವಿನ್ ಆಗೋದು ಡೌಟೇ. ಪಾಪ ರಿಯಾ ಮೇಡಮ್. ಏನ್ ಡ್ಯಾನ್ಸ್ ಇದು? ಅಲ್ಲ, ಏನ್ ಡ್ಯಾನ್ಸ್ ಇದು ಅಂತ ನನ್ ಜೊತೆ ಹೇಗೆ ಡ್ಯಾನ್ಸ್ ಮಾಡಿದ್ರೆ ಅಷ್ಟೇ. ವಿರಾಜ್, ಏನೋ ಮಾತಾಡ್ತಿದ್ಯಾ ನೀನು? ನೋಡುವ ಜಯಂತಿ, ನಿನ್ ಮಗ ಹಾದಿ ತಪ್ಪಿದ್ದಾನೆ ಅಂದಾಗ ನೀನ್ ನಂಬಲಿಲ್ಲ. ಈಗ ನಿನ್ ಕಣ್ಣಾರನ್ನೇ ನೋಡು. ಅಮ್ಮಂಗೆ ಎದುರು ಮಾತಾಡ್ತಾ ಇದ್ದಾನೆ. ಬದಲಾಗಿದ್ಯಾ ವಿರಾಜ್, ತುಂಬಾ ಬದಲಾಗಿದ್ಯಾ. ಹೌದಮ್ಮ, ನಾನು ಬದಲಾಗಿದ್ದೀನಿ. ಜೀವನ ನೋಡ್ತಾ ನೋಡ್ತಾ ಅರ್ಥ ಮಾಡಿಕೊಂಡು ಬದಲಾಗಿದ್ದೀನಿ. ಸೊ ನೀವು ಬದಲಾಗಿ. ಏಯ್, ಸಾಕ್ ನಿಲ್ಸ. ಅಧಿಕ ಪ್ರಸಂಗತನ ಮಾಡಬೇಡ. ಸುಮ್ನಿರಣ್ಣ. ಮೊದಲನೇ ಸಾರಿ ವಿರಾಜ್ ಬಾಯಿ ಬಿಟ್ಟು ಮಾತಾಡ್ತಿದ್ದಾನೆ, ಮಾತಾಡ್ಲಿ ಬಿಡು. ಮಾತು ಕಲ್ಸಿರೋರ್ ಮುಂದೆನೆ ನಿಂತು ತಿರುಗಿ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ವಿರಾಜ್. ನೀನು ಅಷ್ಟೊಂದು ಬೆಳೆದ್ಬಿಟ್ಟಿದ್ಯಾ, ನನಗೆ ಗೊತ್ತೇ ಆಗ್ಲಿಲ್ಲ. ಅಮ್ಮಮ್ಮ, ನಿಮಗೆ ಎದುರು ಮಾತಾಡಬೇಕು ಅನ್ನೋದು ಉದ್ದೇಶ ನಂದಲ್ಲ. ಆ ಸಂಸ್ಕಾರ ನಿಮ್ಮನ್ನು ಕಲಿಸೂ ಇಲ್ಲ. ಆದರೆ ತಪ್ಪಾಗೋದನ್ನ ನೋಡ್ತಾ ಸುಮ್ಮನಿರೋ ಸಂಸ್ಕಾರನೂ ನೀವು ನನಗೆ ಹೇಳ್ಕೊಟ್ಟಿಲ್ಲ. ಹಾಗೆ ಹೇಳ್ತಾನೆ ನನ್ನ ಮನಸ್ಸನ್ನು ಮುರಿತಿದ್ಯಲ್ಲ ವಿರಾಜ್. ನೀನು ನನ್ನ ಮೊಮ್ಮಗ. ನಾನು ಯಾವತ್ತಿದ್ರು ನಿಮ್ಮ ಮೊಮ್ಮಗನೇ. ಈ ಸ್ಟೇಟಸ್ಸು ಪ್ರೆಸ್ಟೀಜ್ನೆಲ್ಲ ಬಿಟ್ಟು ಎಲ್ಲರೂ ಸಮ ಅಂತ ಒಪ್ಪಿ ಬಂದರೆ ಈ ಮೊಮ್ಮಗ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ.
10, 11 ವಿಕ್ಕಿನ 11 ಸಲ ನೆನ್ಸ್ಕೊಂಡಿದ್ದೀನಾ? ಒಂದ್ ವೇಳೆ ಈ ಬುಕ್ಕಲ್ಲಿ ಮಿನಿಮಮ್ 10 ಗೆರೆ ಬಂದ್ರು ವಿಕ್ಕಿ ಹತ್ರ ನೀನೇ ಮಾತಾಡ್ಬೇಕು. ಮೌನ ರಥ ಮುರಿಬೇಕು. ಕಾಲ್ ಮಾಡಬೇಕಾ? ನಿನ್ನೆ ಅಷ್ಟೇ ಮನೆಗೆ ಬಂದಿದ್ದೆ, ಆಗ್ಲೇ ಕಾಲ್ ಮಾಡಿದ್ದಾಳೆ ಅಂತ ಅನ್ಕೊಂಡ್ರೆ. ನಾನೇನ್ ಬೇಕು ಅಂತ ಮಾಡ್ತಿಲ್ಲ. ದತ್ತು ಮುಂದೆ ಚಾಲೆಂಜ್ ಸೋತಿದ್ದೀನಿ, ಮಾಡ್ತಾ ಇದ್ದೀನಿ ಅಷ್ಟೇ. ವಿಕ್ಕಿ ಕ್ಷಮೆ ಸ್ವೀಕಾರ ಮಾಡಿದ್ದೀನಿ ಅನ್ನೋ ಮೆಸೇಜ್ ನೋಡಿದಾರಲ್ವಾ? ಆದರೂ ರಿಪ್ಲೈ ಮಾಡಿಲ್ಲ ಅಂದರೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಇರ್ಬೋದಾ? ಬೇಡ, ಫೋನ್ ಮಾಡಲ್ಲ. ವಿಕ್ಕಿ ನಂಬರ್ನ ಬ್ಲಾಕ್ ಮಾಡಿ ನಾನು ಜಂಬ ಮಾಡಿಲ್ವಾ? ಅದಕ್ಕಷ್ಟು ಕೋಪ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಫೋನ್ ಮಾಡೇ ಬಿಡೋಣ. ಅಯ್ಯಯ್ಯೋ, ರಿಂಗ್ ಆಗಿ ಬಿಡ್ತಲ್ಲ. ಅಯ್ಯೋ, ಈಗ ವಿಕ್ಕಿ ಮಿಸ್ ಕಾಲ್ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳಲ್ವಾ? ಅವ್ರು ಮಿಸ್ ಕಾಲ್ ನೋಡೋಕ್ಕೂ ಮುಂಚೆ ನಾನೇ ಮತ್ತೆ ಫೋನ್ ಮಾಡ್ತೀನಿ. ಹಲೋ, ಯಾರು? ಅಯ್ಯೋ ಸಾರಿ, ನಾನು ಬೇರೆ ಯಾರಿಗೂ ಡೈಲ್ ಮಾಡಿದೆ ಅನ್ಸುತ್ತೆ. ವಿಕ್ಕಿನೇ. ಮಲ್ಲಿಯವ್ರೆ, ನೀವಾ? ಸಾರಿ, ನಾನು ಯಾವುದೋ ಯೋಚನೆಯಲ್ಲಿ ಮೊಬೈಲ್ ಸ್ಕ್ರೀನ್ ನೋಡಲಿಲ್ಲ. ನಿಮ್ಮ ವಾಯ್ಸ್ ಯಾಕೆ ಅಷ್ಟು ಡಲ್ ಆಗಿದೆ?